ಸರ್ಕಾರಕ್ಕೆ, ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನಿಷ್ಠೆವಂತ ಕಾಂಗ್ರೆಸ್ ಸಿದ್ದರಾಮಯ್ಯನ ರಾಜೀನಾಮೆಯನ್ನು ಕೇಳಿರ್ತಕ್ಕಂಥ ಹೈಕಮಾಂಡ್ಗೆ ಈ ಒಂದು ಪ್ರತಿಭಟನೆ ಮೂಲಕ ನಾವು ಖಂಡಿಸುತ್ತೇವೆ. ಕಾರಣವೇನಂತಂದ್ರೆ ಇವತ್ತು ಸಾಕಷ್ಟು ಜನ ಬಹಳಷ್ಟು ಜನ ಸಾಕಷ್ಟು ಇಡೀ ಕರ್ನಾಟಕ ರಾಜ್ಯನೇ ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಯಾವುದೇ ಒಂದು ವಿವಾದವಿಲ್ಲದೆ, ಯಾವುದೇ ಒಂದು ಕಾರಣ ಇಲ್ಲದೆ ಏಕಾಏಕಿಯಾಗಿ ಮುಖ್ಯಮಂತ್ರಿ ಸ್ಥಾನ ಇಂದ ಇಳಿಸುವುದು ಅತ್ಯಂತ ಖಂಡನೀಯ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಯಾದಗಿರಿ ಜಿಲ್ಲಾ ಕುರುಬರ ಸಂಘ, ಯಾದಗಿರಿ ತಾಲೂಕು ಕುರುಬರ ಸಂಘ ಬಲವಾಗಿ ಖಂಡಿಸುತ್ತಾ ಈ ಒಂದು ನಮ್ಮ ಮನವಿಯನ್ನು ಪರಿಗಣಿಸಿ ಸೂಕ್ತವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಇನ್ನಿತರ ಗಣ್ಯ ನಾಯಕರು ಅವಶ್ಯಕವಾಗಿರುತ್ತಾರೆ. ಆದರೆ ಈ ಒಂದು ತೀರ್ಮಾನ ಅತ್ಯಂತ ಖಂಡನೀಯವಾಗಿರುತ್ತದೆ ಅಂತ ಮತ್ತೊಂದು ಸಲ ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲ ಒಳ್ಳೆಯ ಆಡಳಿತ ನಡೆಸ್ತಿದ್ದರು. ಯಾವುದೇ ಕಪ್ಪು ಚುಕ್ಕಿ ಹಗರಣಗಳು ಅದ್ರ ಮೇಲೆ ಇರಲಿಲ್ಲ. ವಿನಾಕಾರಣ ಇಂಥ ವ್ಯಕ್ತಿಯನ್ನು ಏಕಾಏಕಿ ರಾಜೀನಾಮೆ ಕೊಡಂಗೆ ಮಾಡಿರ್ತಕ್ಕಂಥ ಹೈಕಮಾಂಡ್ ನಿರ್ಣಯ ತಗೊಂಡದ ಇದು ಬಹಳ ತಪ್ಪು ನಿರ್ಣಯ. ಮುಂದಿನ ದಿನಗಳಲ್ಲಿ ಪಾರ್ಟಿ ಈ ಒಂದು ಅನುಭವಿಸ್ತದಿದ್ದು, ಆವಾಗ ಪಾರ್ಟಿಗೆ ಹೈಕಮಾಂಡ್ಗೆ ಗೊತ್ತಾಗ್ತದೆ. ಯಾವುದೇ 5 ಹಗರಣಗಳು ಅಂಥ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿದ್ರೂ ಸತಿಗೆ ಒಳ್ಳೆ ರೀತಿಯಿಂದ ನಿಭಾಯಿಸಿದಾರ. ಇಡೀ ಅವರಿಂದ ಬರೀ ಕುರುಬ ಸಮಾಜ ಒಂದಲ್ಲ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಎಲ್ಲ ಸಮಾಜದವರು ಆತನ ಬೆನ್ನೆಲುಬಾಗಿ ನಿಂತಿದ್ರು. ಅದ್ರಾಗಾದ್ರೆ ವಿಶೇಷವಾಗಿ ಮಹಿಳೆಯರು ಅದನ್ನು ದೇವರಂತ ನಂಬಿದ್ದರು. ಯಾಕಂದರೆ ಫ್ರೀ ಬಸ್ ಆಗಲಿ, ತಿಂಗಳ 2,000 ರೂಪಾಯಿ ಆಗಲಿ, ಅಥವಾ ಒಂದು ಸರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವ್ರಿಗೆ ಹೇಳಿದರು, ಸಿದ್ದರಾಮಯ್ಯ ಸಾಬ್ರೆ ಒಂದು ಪತ್ರ ಬರೆದ್ರು ಅವರು, ನಿಮ್ಮ ಹೆಸರಲ್ಲಿ ಸತಿಗೆ ಇಲ್ಲಿ ಪೂಜೆ ಮಾಡೋಕೆ ಅರ್ಚನೆ ಮಾಡಿಸ್ತಾರೆ, ನಮಗೆ ಉಂಡಿ 3 ಪಟ್ಟು ಹೆಚ್ಚಾಗ್ಯದ ಅಂತ ಒಂದು ಸರಿ ಅವರು ಡೈರೆಕ್ಟಾಗಿ ಪತ್ರ ಬರೆದ್ರು. ಇಂಥ ವ್ಯಕ್ತಿಯನ್ನು ಪುರ ಅವ್ರ ಮೇಲೆ ಹಗರಣ ಇದ್ದಿದ್ದು, ಇನ್ನು ಏನಾದರೂ ಕಾರಣಗಳಿದ್ದು, ರಾಜಪಾಲರು ಒತ್ತಡ ಸಮಾಜದ ವಿರೋಧ ಪಕ್ಷದವರು ಒತ್ತಡ ತೆಗಿತಿದ್ರೆ ಏನೂ ಇಲ್ಲ. ಇಂಥ ವ್ಯಕ್ತಿನ ತೆಗೆದರೆ ಇದು ಅನುಭವಿಸ್ತಾರೆ ಯಾರು? ಮುಂದಿನ ದಿನಗಳು ಕಾಂಗ್ರೆಸ್ನವರೇ ಅನುಭವಿಸ್ತಾರೆ, ಮತ್ತು ಯಾರೂ ಅನುಭವಿಸಲ್ಲ. ಆದರೆ ಇಂಥ ವ್ಯಕ್ತಿನ ತೆಗೆದು ಬಹಳ ತಪ್ಪಾದಂತಹ ಇಡೀ ಶೋಷಣೆ ಒಳಗಾದ ಸಮಾಜದವರು, ಕುರುಬ ಸಮಾಜದವರು ಈ ಸಂದರ್ಭದಲ್ಲಿ ಖಂಡಿಸುವಂತಹ ಇವತ್ತೇನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರನ್ನ ಕೆಳಗಿಳಿಸಲಿಕ್ಕೆ ಇವರು ನಾನಾ ಥರದ ಹುನ್ನಾರ ಮಾಡಿ ಇವರೇನು ಸಿದ್ದರಾಮಯ್ಯ ಸಾಹೇಬರನ್ನ ಕೆಳಗಿಳಿಸ್ತಾರ. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ, ಪ್ರಿಯಾಂಕಾ ಗಾಂಧಿ ಅವರಾಗಲಿ, ಖರ್ಗೆ ಸಾಹೇಬರಾಗಲಿ, ಇವಾಗೂ ಇನ್ನೂ ಕಾಲ ಮಿಂಚಿಲ್ಲ. ಇವರು ಎಚ್ಚೆತ್ಕೊಂಡು 5 ವರ್ಷ ಪೂರ್ಣ ಅವಧಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅಂತಂದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ. ಈ ಮಾತು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಸರ್ವ ಜನಾಂಗದ ನಾಯಕ. ಇವತ್ತು ಬಡವರು ಏನಿದ್ದಾರೆ, ಬಡವರಿಗೆ ಏನಾದ್ರೂ ಅನುಕೂಲ ಆಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಂದ. ಅಂತ ನಾಯಕರನ್ನ ಇವತ್ತು ಕೆಳಗಿಳಿಸಿ ನೀವು ಏನ್ ಸಾಧನೆ ಮಾಡಕ್ ಹೊಂಟಿದ್ರಿ, ಆ ಸಾಧನೆ ಮುಂದೆ ನಿಮಗೆ ನಿಮ್ಮ ಪಾಠ ನೀವೇ ಕಲಿಬೇಕಾಗ್ತದಂತ ನಾನು ಎಚ್ಚೆತ್ಸಿ ನಿಮ್ಗೆ ಇವತ್ತು ಈ ಪ್ರತಿಭಟನೆಯಲ್ಲಿ ನಿಮ್ಗೆ ಇನ್ನೂ ಒಂದು ಸಲ ನಾನು ಮನವಿ ಮಾಡ್ತೀನಿ. ಈ ಕಾಲ ಮಿಂಚಿಲ್ಲ. ಈ ಮಾತನ್ನು ವಾಪಸ್ ತಗೊಂಡು ಪೂರ್ಣಾವಧಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೇದು. ಇಲ್ಲ ಅಂತಂದ್ರೆ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅಂತೇಳಿ ನಾನು ಈ ಪ್ರತಿಭಟನೆಯಲ್ಲಿ 2 ಮಾತಲ್ಲಿ ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ನೀವು 25 ಸೀಟ್ ಗೆಲ್ಲಕ್ಕಾಗಂಗಿಲ್ಲ ಈ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯನ ಕೆಳಗಿಳಿಸಿದ್ರೆ. ನಾನು ಈ ಅವಧಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಭವಿಷ್ಯ ನಿಮಗೆ ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬರನ್ನ ಉಳಿಸಬೇಕಂತ ನಾವೆಲ್ಲರೂ ಇವತ್ತು 5 ವರ್ಗ ಆಗಿರ್ಬೋದು, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪದಾಧಿಕಾರಿ ಆಗಿರ್ಬೋದು, ತಮ್ಮೆಲ್ಲರನ್ನು ಅಭಿನಂದಿಸುತ್ತಾ ಇವತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಮಿತ್ರರು ಮಾತಾಡಿದ ಹಾಗೆ ಸಿದ್ದರಾಮಯ್ಯನವರು ಏನು ತಪ್ಪು ಕಾರಣದಿಂದ ಹೈಕಮಾಂಡ್ ಇವತ್ತು ಕೆಳಗಿಳಿಸ್ತಿದೆ. ಇವತ್ತಿನ ದಿವಸ ಯಾವುದೇ ಕಾರಣ ಇಲ್ಲ. ಕಾರಣ ಏನಿದೆ, ಫಂಡಮೆಂಟಲ್ ರೈಟ್ಸ್ ಏನಿದೆ, ಇವತ್ತು ಕಾನೂನು ಏನಿದೆ, ಶಾಸಕರ ಒಂದು ಬಹುಮತ ಇಲ್ಲದೇ ಯಾವುದೇ ಕಾನೂನಿನಲ್ಲಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗ ಕಾನೂನು ಇಲ್ಲ, ಕಾನೂನಲ್ಲಿ ರೈಟ್ಸ್ ಇಲ್ಲ. ಅಂತ ರೈಟ್ಸ್ಗಳನ್ನು ಇವತ್ತು ಕಿತ್ತೆಸೆದು ಹೈಕಮಾಂಡ್ ಯಾವುದೇ ಪಕ್ಷ ಆಗಿರ್ಬೋದು, ಯಾವುದೇ ಕಾಲಕ್ಕಾದ್ರೂ ಹೈಕಮಾಂಡ್ ಅಂತಾರೆ. ಹೈಕಮಾಂಡ್ ಏನ್ರಿ, ಶಾಸಕರನ್ನ ಯಾಕೆ ಆರಿಸ್ತಾರೆ?
ಶಾಸಕರು ನಾವು ಆಯ್ಕೆ ಮಾಡ್ತೀವಿ, ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಯಾವಾಗಲೂ ಇದು ರೈಟ್ಸ್ ಸಂವಿಧಾನದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ಇವರು ಇವತ್ತಿನ ದಿವಸ ಹೈಕಮಾಂಡ್ ತಮ್ಮ ದಬ್ಬಾಳಿಕೆಯ ಮುಖಾಂತರ ಯಾರನ್ನೋ ಕಿತ್ತೇಸೋದು, ಯಾರನ್ನೋ ಮಾಡ್ತಕ್ಕಂಥ ಒಂದು ಇದೇನಾದ ಪದ್ಧತಿ, ಇದು ಅನಿಷ್ಟ ಪದ್ಧತಿ. ಇವತ್ತಿನ ದಿವಸ ಬೇರೆ ದೇಶದಲ್ಲಿ ಇಲ್ಲ ಇದು. ಈಗ ನಮ್ಮ ದೇಶದಲ್ಲಿ ಇದು ನಮ್ಮ ಪಕ್ಷದಲ್ಲಿ ಮಾತ್ರ. ಇವತ್ತು ಬಿಜೆಪಿ ಅವರು ಅದೇ ತಪ್ಪನ್ನು ಮಾಡಿದ್ರು. ಯಡಿಯೂರಪ್ಪನವ್ರು ಇಳಿಸುವಾಗ ಇದೇ ತಪ್ಪನ್ನು ಇವತ್ತು ಕಾಂಗ್ರೆಸ್ನವ್ರು ಮಾಡ್ತಾರೆ. ಬಿಜೆಪಿ ಅವರು ಅವತ್ತು ಏನು ಅನುಭವಿಸಿದ್ರು ಅದೇ ಥರನೇ ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಕಾಂಗ್ರೆಸ್ ಹೈಕಮಾಂಡ್ ಕೈ ಸುಟ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದೆ. ಅದಕ್ಕಾಗಿ ನಾವೆಲ್ಲರೂ ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ನಾವೇನು ಸಿದ್ದರಾಮಯ್ಯನವರು ಕೂಡ ಒತ್ತಾಯಿಸ್ತೀವಿ, ತಾವು ಇನ್ನೂ ಸಮಯ ಇದೆ, ಅವಕಾಶ ಕೊಡಬಾರ್ದು. ಯಾಕಂದ್ರೆ ಶಾಸಕರು ನಿಮ್ಮ ಪರವಾಗಿದ್ದಾರೆ, ಸಚಿವ ಸಂಪುಟ ಮುಕ್ಕಾಲು ಭಾಗ ನಿಮ್ಮ ಪರವಾಗಿದೆ. ಅದಕ್ಕಾಗಿ ತಾವೆಲ್ಲ ಹೈಕಮಾಂಡಿಗೆ ಮಣಿಯಿದೆ, ರಾಜೀನಾಮೆ ಕೊಡಬಾರ್ದು, ಇನ್ನ ಸಮಯ ಕಾಲಾವಕಾಶ ಇದೆ ಅಂತ ಸಿದ್ದರಾಮಯ್ಯನವರಲ್ಲಿ ಕೂಡ ಕಳಕಳಿಯನ್ನು ವಿನಂತಿ ಮಾಡುತ್ತಾ, ಮತ್ತ ಈ ಹೈಕಮಾಂಡಿಗೆ ಕೂಡ ನಾವು ಧಿಕ್ಕಾರ ಯಾಕೆ ಆಗ್ತಿದ್ದೀವಿ, ನೀವೆಲ್ಲ ರೈಟ್ಸ್ ಅನ್ನು ಉಪಯೋಗ ಮಾಡ್ತಾ ಇಲ್ಲ. ರೈಟ್ಸ್ ಇಂದಾನೆ ನಿನ್ನೆ ದಿನ ಹೈಕಮಾಂಡ್ ಒಂದು ನಿರ್ಧಾರವನ್ನು ಕೈಗೊಂಡಿದಂತ ಅದಕ್ಕೆ ಧಿಕ್ಕಾರವನ್ನು ಕೂಗುತ್ತಾ ನಮ್ಮ ಸಿದ್ದರಾಮಯ್ಯನವರ ದೀರ್ಘಕಾಲ 3 ವರ್ಷದ ನಿರಂತರವಾಗಿ ನಾವು ಈ ಸರ್ಕಾರವನ್ನು ತಾಳದೆ ಹೈಕಮಾಂಡ್ ನಿರ್ಧಾರವನ್ನು ಇದು ಒಂದು ಖಂಡನೀಯವಾಗಿ ನಾವು ಖಂಡಿಸ್ತೇವೆ. ಶಾಸಕರ ಬೆಂಬಲವಿದ್ದು ಇಲ್ಲೋ ಈ ರಾಜೀನಾಮೆಯನ್ನು ಯಾರಿಗೆ ಸಹಿಸದೆ, ಯಾರಿಗೆ ಬೆಂಬಲವಿದ್ದು ಎಲ್ಲ ನಮ್ಮ ಯಾರಿಗೆ ಬೇಕಾದ್ರೆ ರಾಜೀನಾಮೆಯನ್ನು ಕೊಡಬಾರದಂತೇಳಿ ಇಡೀ ಒಂದು ಕರ್ನಾಟಕದ ಕೈಯಿಂದ ಹೊರಗದ ಯಾರಿಗೆ ನೀವು ಮಣಿಯುತ್ತೆ, ನೀವು 3 ಗಂಟೆಗೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅದನ್ನು ವಾಪಸ್ ತಗೋಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಹೇಳ್ತೀನಿ. ಇಡೀ ಈ ಮೂಲಕ ಮಾನ್ಯ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸುವುದೇನೆಂದರೆ ಯಾದಗಿರಿ ಜಿಲ್ಲಾ ಘಟಕ ವತಿಯಿಂದ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಈ ಮೂಲಕ